ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದಿದೆ, ಈಗಾಗಲೇ 6ನೇ ವೇತನ ಆಯೋಗದಲ್ಲಿ ಒಂದು KJID ಪ್ರೀಮಿಯಮ್ ಏನಿತ್ತು ಅದು ಬೇಸಿಕ್ನ ಬೇಸಾಗಿ ಇಟ್ಕೊಂಡು ಪ್ರತಿಯೊಂದು ಬೇಸಿಗೂ ಕೂಡ ಒಂದೊಂದು ಪ್ರೀಮಿಯಮ್ನ ಫಿಕ್ಸ್ ಮಾಡಿದರು. ಅದೇ ನಿಟ್ಟಿನಲ್ಲಿ ಈಗ 7ನೇ ವೇತನ ಆಯೋಗದಲ್ಲೂ ಕೂಡ ಒಂದು ಬೇಸಿಕ್ ಪೇ ಏನು ಬರುತ್ತೆ ಅದಕ್ಕೆ ಅನುಗುಣವಾಗಿ ಸಪರೇಟು KJID ಪ್ರೀಮಿಯಮ್ ಇವೆ. ಎಷ್ಟೆಷ್ಟಿದೆ ಅಂತ ನೋಡೋಣ ಬನ್ನಿ. ಬೇಸಿಕ್ ಶುರುವಾಗೋದು ಇಲ್ಲಿ 17,000ದಿಂದ, ಅದಕ್ಕೆ ಸಂಬಂಧಪಟ್ಟಿದ್ದು 2,310. ಹೈಯೆಸ್ಟ್ ಬೇಸಿಕ್ಗೆ ನಾವು ತೊಗೊಂಡ್ರೆ ಏನು 1,46,000 ಇದೆ ಇಲ್ಲಿ. ಅದರಲ್ಲಿ 12,770 ರೂಪಾಯಿ, ಅಂದರೆ ಏನು 2,310ರಿಂದ 12,770 ರೂಪಾಯಿವರೆಗೂ ಕೂಡ ಪ್ರೀಮಿಯಮ್ನ ಕಟ್ಟಬೇಕಾಗತ್ತೆ. ಏನೇನು ಬೇಸಿಕ್ ಪೇ ಬರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ. ಈಗ 17,000 ಬೇಸಿಕ್ ಪೇ ಇತ್ತು, ಹಳೇದಕ್ಕೆ 27,000 ಆಗಿದೆ, ಅದಕ್ಕೆ 2,310. ಅದೇ ನಿಟ್ಟಿನಲ್ಲಿ 29,600ಕ್ಕೆ 2,580, 31,775ಕ್ಕೆ 2,910, 34,100 ಬೇಸಿಕ್ ಪೇಗೆ ಬಂದು 3,180, 35,700ಕ್ಕೆ 3,550, 41,300ಕ್ಕೆ 38,50, 44,425 ಬೇಸಿಕ್ ಪೇಗೆ 4,010 ರೂಪಾಯಿ, 49,000 ಬೇಸಿಕ್ ಪೇಗೆ 4,430 ರೂಪಾಯಿ, 54,175 ಬೇಸಿಕ್ ಪೇಗೆ ಬಂದು 4,800 ರೂಪಾಯಿ, 58,300 ಬೇಸಿಕ್ ಪೇಗೆ 5,190. ಅದೇ ಥರದಲ್ಲಿ 61,300 ಬೇಸಿಕ್ ಪೇಗೆ ಬಂದು 5,450, 65,950ಕ್ಕೆ ಬಂದು 5,970. ಇದೇ ಥರದಲ್ಲಿ ನೋಡಿದ್ರೆ 69,000ಕ್ಕೆ 6,360, 72,000ಕ್ಕೆ 6,680, 78,000ಕ್ಕೆ 7,070, 83,000ಕ್ಕೆ 74,100. ಇದೇ ಥರದಲ್ಲಿ ನೋಡ್ತಾ ಹೋದರೆ 8,140, 8,590, 8,880. ಇದೇ ಥರ ನೋಡ್ಕೊಂಡು ಹೋಗಿರಿ. ಏನು 25ನೇ ಕಾಲಮ ಇದೆ 1,67,200ಕ್ಕೆ ಅನುಗುಣವಾಗಿ 12,770 ರೂಪಾಯಿ. ಇದು ಬೇಸಿಕ್ ಪ್ರೀಮಿಯಮ್ ಇರಲೇಬೇಕಾಗಿದ್ದಂಥ. ಇದ್ರ ಮೇಲೆ ಜಾಸ್ತಿ ಕಟ್ಕೋಬೋದು, ಬಟ್ ಮಿನಿಮಮ್ ಇಷ್ಟೇ ಇರಬೇಕು ಅಂತ ನಿಗದಿ ಮಾಡಿದ್ದಾರೆ. ಇದೇ ಥರ ಮತ್ತೊಂದಷ್ಟು ವಿಷಯಗಳ ಮೇಲೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.